ನಮ್ ಕಾಲೇಜಲ್ಲಿ ಇವತ್ತು ಸ್ಪೋರ್ಟ್ಸ್ ಡೇ ಇತ್ತು. ಅದಕ್ಕೆ ಬೆಳಿಗ್ಗೆ 10 ಗಂಟೆ ಕಾಲೇಜಿಗೆ ಬಂದೆ. ಅಸೆಂಬ್ಲಿ ಫ್ಲಾಗ್ ಹಾಸ್ಟಿಂಗ್ ಇತ್ತು, ಮತ್ತೆ ಟಾರ್ಚ್ ಬೇರಿಂಗ್ ಇತ್ತು. ಇದೆಲ್ಲ ಮುಗಿಸ್ಕೊಂಡು ಫಸ್ಟ್ ಸ್ಟಾರ್ಟ್ ಆಗಿದ್ದು ಅಥ್ಲೆಟಿಕ್ಸ್ ಅಲ್ಲಿ ಶಾರ್ಟ್ ಪುಟ್. ಇದನ್ನ ನಾನು ಆಡ್ಲಿಲ್ಲ, ನಮ್ ಫ್ರೆಂಡ್ಸ್ ಆಡಿದ್ರು. ಅದ್ರಲ್ಲಿ ನಮ್ ಸಿದ್ದು ಬೈಗೆ ಸೆಕೆಂಡ್ ಪ್ರೈಸ್ ಆಯ್ತು. ಆಮೇಲೆ ಜಾವ್ಲಿನ್ ಥ್ರೋ ಆಡದ ಅಂತ ಆಡದೆ, ಸುಮಾರಾಗೇನೋ ಎಸ್ತೆ, ಆದ್ರೆ ಫೌಲ್ ಮಾಡ್ಕೊಬಿಟ್ಟೆ. ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ ಆಡಿದ್ದು 100 ಮೀಟರ್ಸ್. ನಂಗೂ ಮತ್ತೆ ನನ್ನ ಫ್ರೆಂಡ್ ಅಜಯ್ಗೂ ಕಾಂಪಿಟೇಟರ್ ಇರುತ್ತೆ ಅಂತ ಗೊತ್ತಿತ್ತು, ಆದ್ರೆ ಎಕ್ಸ್ಪೆಕ್ಟ್ ಏನು ಮಾಡಿರಲಿಲ್ಲ ಯಾರು ಗೆಲ್ತಾರೆ ಅಂತ. ಇಬ್ರು ಈಕ್ವಲ್ ಆಗಿ ಬಂದ ಸ್ಟಾರ್ಟಿಂಗ್ ಇಂದ ಫಿನಿಶ್ ಮಾಡ್ಬೇಕಾದ್ರೆ ಸಖತ್ ಕ್ಲೋಸ್ ಇತ್ತು. ಅದೇ ಹೇಳ್ತಾರಲ್ಲ ಮ್ಯಾಟರ್ ಆಫ್ ಮಿಲಿ ಸೆಕೆಂಡ್ ಅಂತ, ಆ ತರ ನನ್ ಸೆಕೆಂಡ್ ಪ್ಲೇಸ್ ಆಯ್ತು. ಆಮೇಲೆ 200 ಮೀಟರ್ ಪಾರ್ಟಿಸಿಪೇಟ್ ಮಾಡಿದೆ, ಅದ್ರಲ್ಲಿ ಫಸ್ಟ್ ಪ್ಲೇಸ್ ಆಯ್ತು. ಲಾಸ್ಟ್ ಇಯರ್ ರಿಲ್ಲೇ ಫಸ್ಟ್ ಪ್ಲೇಸ್ ಆಗಿತ್ತು ನಮ್ಗೆ, ಆದ್ರೆ ಈ ವರ್ಷ ಸೆಕೆಂಡ್ ಪ್ಲೇಸ್ ಆಯ್ತು. ವಿತೌಟ್ ಪ್ರಾಕ್ಟೀಸ್ ಈ 3 ಇವೆಂಟ್ ನ ಪಾರ್ಟಿಸಿಪೇಟ್ ಮಾಡಿದ್ದು. ಕಾಲೆಲ್ಲ ಸಖತ್ ನೋಯ್ತಿತ್ತು. ನೆಕ್ಸ್ಟ್ ಕಬಡ್ಡಿ ಬೇರೆ ಇತ್ತು, ಅದು ಆಡಕ್ಕಾಗುತ್ತೋ ಇಲ್ವಾ ಅಂತ ಅನಿಸ್ತಿತ್ತು. ಅದಾದ್ಮೇಲೆ ಗರ್ಲ್ಸ್ ರನ್ನಿಂಗ್ ನೋಡ್ಕೊಂಡು ನಾವು ಊಟ ಮಾಡೋದ ಅಂತ ಬಂದು ಊಟ ಮಾಡ್ಕೊಂಡು ಆಚೆ ಬಂದು ನಮ್ ಸುಪ್ರೀತ್ ಮೌಂಟೇನ್ ಡ್ಯೂಗೆ ಫಿಸ್ ಆಗ್ತಾ ಇದ್ದ, ಅದನ್ನೇ ವಿಡಿಯೋ ಕ್ಯಾಪ್ಚರ್ ಮಾಡ್ತಾ ಇದ್ದೆ. ಈ ತರ ಮಿಕ್ಸ್ ಮಾಡ್ಕೊಂಡ್ ಕುಡಿದ್ರೆ ಟೇಸ್ಟ್ ಚೆನ್ನಾಗಿರ್ತದಂತೆ, ಒಂದ್ಸಲ ನೀವು ಟ್ರೈ ಮಾಡಿ. ಕಬಡ್ಡಿ ಫಸ್ಟ್ ಮ್ಯಾಚ್ ಇದ್ದಿದ್ ನಮ್ದೇನೆ. ಜರ್ಸಿ ಎಲ್ಲ ಹಾಕೊಂಡು ಗ್ರೌಂಡ್ ಎಂಟ್ರಿ ಆದೋ, ಆದ್ರೆ ಮ್ಯಾಚ್ ಸ್ಟಾರ್ಟ್ ಆಗೋದು ಇನ್ನೂ 10 ನಿಮಿಷ ಆಯ್ತದೆ ಅಂದ್ರು. ಅದಕ್ಕೆ ಕೋರ್ಟ್ ಅಲ್ಲಿ ಎಲ್ಲ ಹರಟೆ ಹೊಡ್ಕೊಂಡ್ ಕೂತಿದ್ದೋ. ವೆದರ್ ಬೇರೆ ಮೋಡ ಕವಿದ ವಾತಾವರಣ ಇತ್ತು, ಎಲ್ಲಿ ಮಳೆ ಬಂದು ಮ್ಯಾಚ್ ನಿಂತೋಗ್ಬಿಟ್ಟದು ಅಂತ ಅನಿಸ್ತಿತ್ತು. ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಮ್ಯಾಚ್ ಸ್ಟಾರ್ಟ್ ಆಯ್ತು. ಸ್ಟಾರ್ಟಿಂಗ್ ಒಂದ್ 2 ನಿಮಿಷದಲ್ಲಿ ಇಬ್ರು ಈಕ್ವಲ್ ಪಾಯಿಂಟ್ಸ್ ಇತ್ತು. ಆಮೇಲೆ ಹೋಗ್ತಾ ಹೋಗ್ತಾ ಲೀಡ್ ಎತ್ಕೊಂಡು ಹಾಫ್ ಟೈಮ್ ಆದ್ಮೇಲೆ ಆಲ್ಮೋಸ್ಟ್ ಒನ್ ಸೈಡೆಡ್ ಆಯ್ತು. ಕೋರ್ಟ್ ಮಾತ್ರ ಸಖತ್ ರಫ್ ಇತ್ತು. ಯಾರ್ಯಾರು ನೀ ಕ್ಯಾಪ್ ಮತ್ತೆ ಸ್ಲೀವ್ಸ್ ಹಾಕ ಆಡ್ತಿರಲ್ಲ ಅವ್ರ ಗೇಟ್ ಆಯ್ತಿತ್ತು. ನಮ್ ಮ್ಯಾಚ್ ಆದ್ಮೇಲೆ ಇನ್ನ 2 ಮ್ಯಾಚ್ ಇತ್ತು. ಅದ್ ಮುಗಿಸೊಳಗೆ ಆಲ್ಮೋಸ್ಟ್ ಸಂಜೆ ಆಯ್ತು. ಹಾಗೇನೆ ನಾಳೆ ಹೋಗಿ ಮಾಡ್ದೋ, ಮತ್ತೆ ಕಬಡ್ಡಿ ಫೈನಲ್ಸ್ ಏನಾಯ್ತು ಎಲ್ಲ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೆ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.